30ರಿಂದ 35 ಲಾಸ್ಟ್. ಇಲ್ಲಿ 35ಕ್ಕೆ ಒಂದು ನೀವು 35 ಇಟ್ಟಿದ್ದಾರೆ. ಇದನ್ನು ಇದರೊಳಗೆ ಹಾಕ್ತಾರೆ. ಹಿಂಗೆ ಹಾಕಿ ಈ ಹಾಲಿದೆಯಲ್ಲ, ಫಸ್ಟ್ ತರ್ತಾರಲ್ಲ ಕ್ಯಾನಲ್ಲಿ, ಪ್ರತಿಯೊಬ್ಬರದ್ದು ಈ ಥರ ಚೆಕ್ ಮಾಡ್ತೀವಿ. ಎಲ್ಲರದ್ದು ಹಾಲು ಹಾಕಿ ಹಾಲಿನ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದನ್ನ ಡಿಗ್ರಿ ಚೆಕ್ ಮಾಡ್ತಾರೆ. ಡಿಗ್ರಿ ಎಷ್ಟಿದೆ ಅಂತ ಹೇಳಿ. ಆಮೇಲೆ ಇದು ಥರ್ಮಾಮೀಟ್ರ್, ಹಾಲು ಎಷ್ಟು ಬಿಸಿ ಇದೆ ಅಂತ ನೋಡೋಕ್ಕೆ. ಇದು ಕೋಲ್ಡ್ ಇದ್ದರೆ ಇದು ಡಿಗ್ರಿ ಹೇಳುತ್ತೆ, ಹಾಲು ಬಿಸಿ ಇದ್ದರೆ ಈ ಡಿಗ್ರಿ ಹೇಳಲ್ಲ. ಆವಾಗ ಇದನ್ನು ಇಡ್ತೀವಿ ನಾವು. ಇದು ಇಟ್ಟಾಗ ಇಲ್ಲಿ ಇದರಲ್ಲೂ ಅಂಕೆಗಳಿದೆ. 45 ಇದೆ, 45ರಿಂದ 0 ತನಕನೂ ಇದೆ. ಇಲ್ಲಿ ಅಂಕೆಗಳು ಹೀಟ್ ಹೋದರೆ ಹಾಲು ಬಿಸಿ ಇದೆ ಅಂತ ಹೇಳ್ತೀವಿ. ಇದು ಹೋಗಲಿಲ್ಲ, ಇಲ್ಲೇ ನಿಲ್ತು ಅಂದರೆ ಹಾಲು ಸ್ವಲ್ಪ ಕೋಲ್ಡ್ ಇದೆ, ಡಿಗ್ರಿ ಬಂದಿದೆ ಅಂತ. ಡಿಗ್ರಿ ನೋಡ್ರಿ, ಈಗ 30 ಡಿಗ್ರಿ ಇದೆ ಹಾಲು, 30 ಡಿಗ್ರಿ ಇದೆ. ಹೀಟ್ 29 ಐತೆ. ಅದರ ಉಷ್ಣತೆ ಉಷ್ಣತೆ ಬಿಸಿ ಅಂದರೆ ಅರ್ಥ ಆಗುತ್ತಾ? ಹಾಲು ಬಿಸಿ ಎಷ್ಟು ಇದೆ, ಹಾಲು ತಣ್ಣಗಿದ್ದಷ್ಟು ಡಿಗ್ರಿ ಬರುತ್ತೆ. ಹಾಲು ಬಿಸಿ ಇದ್ದರೆ ನಾವು ಸೇರಿಸ್ತೀವಿ, ಇದರಲ್ಲಿ ಕಳಿಲೂಬಹುದು, ಸೇರಿಸ್ಲೂಬಹುದು. ಹಾಗೆ ಅಂದರೆ ಅವ್ರೀಗ ತರೋರು ಸ್ವಲ್ಪ ಹಾಲು ತಣ್ಣಗಿಸೇ ತರಬೇಕು. ಹಾಲು ಡೈರಿ ಕೊಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಹಾಲು ಕರಿಬೇಕು, ಕರೆದು ತಣಿಸ್ಕೊಂಡು ತರಬೇಕು ಡೈರಿಗೆ. ಅದರಲ್ಲಿ ಈಗ ನೀರು ಮಿಕ್ಸ್ ಆಗಿದೆ ಹಾಲಿಗೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೊಂದು ಅನಲೈಸರ್ ಇದೆ, ಈಗ ಮಿಷನ್ ಕೊಟ್ಟಿದ್ದಾರೆ. ಮಿಷನಿಗೆ ಹಾಕ್ತೀವಿ ನಾವು, ಸಣ್ಣದೊಂದು ಮಿಷನ್ ಇದೆ. ಅದರಲ್ಲಿ ನೀರಿನ ಅಂಶ ಎಷ್ಟು ಅಂತ ತೋರಿಸುತ್ತೆ, ಜಿಡ್ಡು ಮತ್ತು ನೀರು. ನೀವು ಡೈರಿಗೆಲ್ಲರೂ ಬಂದರೆ ನಾನು ಹೇಳ್ಕೊಡ್ತೀನಿ, ಕಲೆಕ್ಷನ್ ಟೈಮಿಗೆ ಬಂದ್ರೂ ಹೇಳ್ತೀನಿ, ಏನು ತೊಂದರೆ ಇಲ್ಲ. ಅನಲೈಸರ್ ಅಂತ ಈಗೆಲ್ಲ ಮಿಷನ್ ಬಂದಿದೆ, ಕಂಪ್ಯೂಟರ್ ಮಿಷನ್ ಬಂದಿದೆ. ಅದಕ್ಕೆ ಹಾಕ್ಬಿಟ್ರೆ ಹಾಲಲ್ಲಿ ಎಷ್ಟು ನೀರಿದೆ ಮತ್ತು ಪ್ರೋಟೀನ್ ಅಂಶ ಎಷ್ಟಿದೆ. ಪ್ರೋಟೀನ್ ಅಂದರೆ ಜಿಡ್ಡು. ಹಾಲು ಬೆಣ್ಣೆ ತೆಗಿತೀವಲ್ಲ ಮನೇಲಿ, ಮೊಸರು ಮಾಡಿ, ಅವ್ರಿಗೆ ಗೊತ್ತಾಗೋದು. ಮೊಸರು ಮಾಡಿ ಬೆಣ್ಣೆ ತೆಗಿತೀವಲ್ಲ, ಅದು ಜಿಡ್ಡು. ಮೇಲ್ಗಡೆ ತೇಲ್ತಿರುತ್ತಲ್ಲ, ಅದು ಬೆಣ್ಣೆ. ಅದಕ್ಕೆ ಜಿಡ್ಡು ಅಂತೀವಿ ನಾವು. ಆಮೇಲೆ ಇದು ಪಾತ್ರೆಗಳು, ಈಗೆಲ್ಲ ಮಿಷನ್ಗಳು ಬಂದಿವೆ. ಹಿಂದೆ ಇದರಲ್ಲೇ ಅಳಿತಿದ್ವಿ. ಇದು 1 ಲೀಟ್ರ್ ಪಾತ್ರೆ. ಇದು ಅವರು ಹಾಲು ತರ್ತಾರೆ, ತಂದು ಇದಕ್ಕೆ ಹಾಕ್ತಾರೆ. ಇದು 1 ಲೀಟ್ರು, ಇದು ಅರ್ಧ ಲೀಟ್ರು, ಇದು 200 ಗ್ರಾಮ್. 1/4 ಲೀಟ್ರಿಗಲ್ಲ, 1/4 ಲೀಟ್ರ್ 250 ಅಲ್ಲ, ಇದು 200 ಗ್ರಾಮ್ ಅಷ್ಟೇ ಇದೆ. ಇದು 100 ಗ್ರಾಮ್. 50 ml ನಮ್ಗೆ ಕೊಟ್ಟಿಲ್ಲ ಸಣ್ಣದು. 250 ಕೊಟ್ಟರೆ 1/4 ಲೀಟ್ರ್ ಆಗುತ್ತೆ. 1, ಅರ್ಧ, 200, 100. ಈಗೆಲ್ಲ ಮಿಷನ್ ಬಂದೈತೆ, ಮಿಷನಿಗೆ ಹಾಕ್ಬಿಡ್ತಾರೆ. ಅದರಲ್ಲ ಲೀಟ್ರ್ ಎಷ್ಟು ಅಂತ ಗೊತ್ತಾಗುತ್ತೆ. ಈಗ ಇದ್ರಲ್ಲಿ ಅಳಿಯಲ್ಲ. ಏನಾದ್ರು ಮಿಷನ್ ಕೈ ಕೊಟ್ಟು ಕರೆಂಟ್ ಎಲ್ಲರೂ 2-3 ದಿನ ಹೋದರೆ ಇದೇ ಪಾತ್ರೆನೇ ಅಳಿತೀವಿ. ಈಗ ಜನರು ಏನಾದ್ರು 1 ಲೀಟ್ರ್ ಬೇಕು ಅಂದರೆ ಇದರಲ್ಲೇ ಹಾಕ್ಕೊಡ್ತೀವಿ. 1 ಲೀಟ್ರ್ ಲೋಕಲ್ ಸೇಲ್ ತಗೊಳ್ಳೋದ್ರೆ ಇದರಲ್ಲಿ 1 ಲೀಟ್ರ್. ಇದು ಅರ್ಧ ಲೀಟ್ರ್ ಬೇಕು ಅಂದರೆ ಅರ್ಧ ಲೀಟ್ರ್ ಇದರಲ್ಲಿ. 1/4 ಲೀಟ್ರ್ ನಾವು ತೆಗ್ದಿದ್ದೀವಿ. 1/4 ಲೀಟ್ರಿಗೆ ಅಮೌಂಟ್ ಎಲ್ಲ ಇದು ಮಾಡೋಕ್ಕಾಗಲ್ಲ, ಮತ್ತು ಲೆಕ್ಕ ಇದಕ್ಕಾಗಲ್ಲ ಹೇಳಿ. ಅರ್ಧ ಒಂದು. ಹಿಂದೆ ಕೊಡ್ತಿದ್ವಿ, ಈಗ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಹಾಲಿನ ಬಗ್ಗೆ, ಹಾಲು ಡೈರಿ ಬಗ್ಗೆ ಕೇಳಿ. ಹಾಲು ಡೈರಿ ವರ್ಕ್ ಮಾಡೋದು ಗೌರ್ಮೆಂಟ್ ಜಾಬ್ ಇಲ್ಲ, ನಾವು ಈಗ 50 ಬೇಕಾದ್ರೆ ಬಿಟ್ಟು ಹೋಗ್ಬೋದು. ಅದು ಎಲ್ಲ ಸೇರಿ ಹಾಲನ್ನು ಮದರ್ ಡೈರಿ ಹೋಗುತ್ತೆ ಬೆಂಗಳೂರಲ್ಲ, ನಮ್ದು ಶಿವಮೊಗ್ಗ ಒಕ್ಕೂಟ ಹೋಗುತ್ತೆ. ನಂದಿನಿ ಬೆಂಗಳೂರು ಮದರ್ ಡೈರಿ ಹೋಗುತ್ತೆ, ಅದು ಆ ಕಡೆ ವ್ಯಾಪ್ತಿದೆಲ್ಲ ಹೋಗುತ್ತೆ. ನಮ್ದು ಇಲ್ಲಿ ಸಾಗರ ತಾಲೂಕು, ಹೊಸನಗರ ತಾಲೂಕು, ಶಿವಮೊಗ್ಗ ಒಕ್ಕೂಟ ಹೋಗುತ್ತೆ. ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ 3 ಒಕ್ಕೂಟ. ಆ ಒಕ್ಕೂಟದಿಂದ ಮದರ್ ಡೈರಿ ಇಲ್ಲಿಂದ ಕೆಳದಿಗೆ ಹೋಗುತ್ತಲ್ಲ. ಕೆಳದಿಯಲ್ಲಿ ಒಂದಿದೆ, ಕೆಳದಿಯಲ್ಲಿ BMC ಅಂತ ಇದೆ. ನಮ್ಮ ಡೈರಿ ಹಾಲು ಕೆಳದಿಗೆ ಹೋಗ್ತೈತೆ. ಕೆಳದಿಗೆ ಹೋಗಿ ಅವರು ಇದೇ ಥರನೇ ಆಳದ್ದು, ನಮ್ಮದು ಕ್ಯಾನಿಂದು 4 ಕ್ಯಾನಿನ ಟೆಸ್ಟ್ ತೆಗೆದು ಆಮೇಲೆ ಕೋಲ್ಡ್ ಮಿಷನಿಗೆ ಹಾಕ್ತಾರೆ. ದೊಡ್ಡದು 3,000 ಲೀಟ್ರ್ ಕೋಲ್ಡ್. ಇದು ಟ್ಯಾಂಕರ್ಗಳು ಬರ್ತಾವಲ್ಲ, ಆ ರೀತಿ ಇದರಲ್ಲಿ ಬ್ಯಾಕ್ಟೀರಿಯಾಗಳು ಬೆಳಿಬಾರ್ದು. ಬ್ಯಾಕ್ಟೀರಿಯಾಗಳು ಉತ್ಪಾದನೆ ಆದಂಗೂ ಹಾಲು ಹಾಳಾಗ್ಬಿಡುತ್ತೆ. ಹಂಗಾಗಿ ಅಲ್ಲಿ ಕೆಳದಿಗೆ ಹೋದ ಕೂಡ ಕೋಲ್ಡ್ ಮಾಡಿರ್ತಾರೆ. ಮಕ್ಕಳ ಸಾಹಿತ್ಯ ಸಂಭ್ರಮಕ್ಕೆ ಹೋದವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ರಲ್ಲಿ ಡೈರಿ, ನಾನು ಹೋಗಿದ್ದೆ. ಅಲ್ಲಿ ಹಿಂಗೆ ಸೇಮ್ ಆಯಿಲ್ ಟ್ಯಾಂಕ್ಗಳು ಬರ್ತಾವಲ್ಲ, ಆ ತರ ಟ್ಯಾಂಕ್ ಇದೆ ಅಲ್ಲಿ. ಅದು 3,000 ಲೀಟರ್ ಅಷ್ಟೇ ಹಿಡಿಯುತ್ತೆ. 10,000ದ್ದು ಇದೆ ಅದರಲ್ಲಿ. ಇಲ್ಲಿ ನಮ್ದು 3,000 ಮಾತ್ರ. ಅಲ್ಲಿ ನಾವು ಯಾವಾಗ ಹೋಗ್ಬೋದು, ಹೋಗಿ ನೀವು ತಿಳ್ಕೊಬೋದು. ಯಾವಾಗ ಅಂದ್ರೆ ಅವರು ಬಾಗಿಲು ಎಷ್ಟೊತ್ತಿಗೆ ತೆಗ್ದಿರಲ್ಲ, ಬೆಳಗ್ಗೆ ಸಂಜೆ ತೆಗಿತಾರ.
ನಮ್ಗೆ ಎಲ್ಲ ಟೈಮ್ ವರ್ಕ್ ಇರಲ್ಲ. ಇಲ್ಲಿ ಆದ್ರೂ ಅಷ್ಟೇ ನಮ್ಗೆ ಬೆಳಿಗ್ಗೆ ಸ್ಕೂಲ್ ಪಕ್ಕನೇ ಇದೆ ನೋಡಿ, ಕೆಳದಿ ಕೆರೆ ಹತ್ರ ಸ್ಕೂಲ್ ಇದೆ ಅಲ್ಲ, ಸ್ಕೂಲ್ ಪಕ್ಕನೇ ಇದೆ ಡೈಲಿ. ಎಷ್ಟೊತ್ತಿಗೆ ಹೋದ್ರೂ ಸಿಗಲ್ಲ. ಬೆಳಗ್ಗೆ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ 10 ಗಂಟೆ ತನಕ ಸಿಗ್ತಾರೆ ಅವರು BMC. ನಮ್ದು ಇಲ್ಲಿ 7:30 ಇಂದ 8 ಗಂಟೆ. ಅಲ್ಲಿ ಫುಲ್ ಕೋಲ್ಡ್ ಮಾಡ್ತಾರಂತ ಅಲ್ಲಿ ನಮ್ಗೆ ಅಧ್ಯಕ್ಷರು ಆಗೋ ಹೇಳಿದ್ರು. ತನಕನೇ ಇರ್ಬೇಕು. ಆಮೇಲೆ ವ್ಯಾನ್ ಬಂದವಾಗ ಅದಕ್ಕೆ ಡಂಪ್ ಮಾಡ್ತಾರೆ. ಇದ್ರಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತಲ್ಲ. ನಾವು ಹಾಲು ತಗೊಂಡು ಫ್ರಿಜ್ ಅಲ್ಲಿ ಇಡ್ತೀವಿ ನೋಡ್ರಿ ಮನೆಯಲ್ಲಿ. ಬಿಸಿ ಇದ್ರೆ ಹಾಲು ಮೊಸರನ್ನ ಫ್ರಿಜ್ ಅಲ್ಲಿ ಇಡ್ತೀವಿ.